ಉಳುವಿ ಜಾತ್ರೆ ಯಶಸ್ವಿಯಾಗಿ ಮುಂಜಾಗೃತಾ ಕ್ರಮಗಳ ಬಗ್ಗೆ ಶಾಸಕ ಆರ್.ವಿ. ದೇಶಪಾಂಡೆ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಎಸ್ಪಿ ದೀಪನ್ ಇನ್ನಂದ್ರು. ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ವಿಧಾನಸಭಾ ಕ್ಷೇತ್ರದ ಜೊಯ್ಡಾ ತಾಲೂಕಿನ ಸುಪ್ರಸಿದ್ಧ ಪವಿತ್ರ ಕ್ಷೇತ್ರ ಉಳುವಿಯಲ್ಲಿ ಜಾತ್ರಾ ಮಹೋತ್ಸವವು ಪ್ರಾರಂಭವಾಗಿದ್ದು ಬರುವ ಫೆಬ್ರವರಿ 3ರಂದು ಅದ್ದೂರಿಯಾಗಿ ಐತಿಹಾಸಿಕ ರಥೋತ್ಸವ ನಡೆಯಲಿದೆ. ಈ ಸಂದರ್ಭದಲ್ಲಿ ಅಂದಾಜು 3 ಲಕ್ಷ ಜನ ಭಕ್ತಾದಿಗಳು ಸೇರುವ ನಿರೀಕ್ಷೆ ಇದ್ದು, ಇದರ ಯಶಸ್ಸಿಗೆ ಕೈಗೊಂಡ ಕ್ರಮಗಳ ಬಗ್ಗೆ ಹಳಿಯಾಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಆರ್.ವಿ. ದೇಶಪಾಂಡೆ ಹಾಗೂ ಉತ್ತರ ಕನ್ನಡ ಜಿಲ್ಲೆ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಮುಕ್ತವಾಗಿ ಸಂವಾದ ಮಾಡಿದ್ದಾರೆ. ಜನವರಿ 25 ಜಾತ್ರೆ ಪ್ರಾರಂಭ ಸರ್. ರಥೋತ್ಸವ ಫೆಬ್ರವರಿ 3. ಉಳುವಿ ಜಾತ್ರೆ ಪ್ರತಿ ವರ್ಷದಂತೆ ಶಿವನ ಸೇವೆ ಈ ವರ್ಷ ಉಳುವಿ ಟ್ರಸ್ಟ್ 25 ಜನವರಿಯಿಂದ 2ನೇ ಫೆಬ್ರವರಿ ತನಕ 3ನೇ ಫೆಬ್ರವರಿ ತನಕ 3ನೇ ತಾರೀಕಿಗೆ ರಥೋತ್ಸವ ಅದೇ. ಹಾಗಾಗಿ ನಾವು ಸಹ ಆ ಭಾಗದಲ್ಲಿ ಪ್ರಯಾಣಿಕರಿಗೆ ಅನುಕೂಲವಾಗಿ ಹೋಗ್ಲಿಕ್ಕೆ ಬಸ್ಸಸ್ ಆಗಲಿ, ರಸ್ತೆಯಲ್ಲಿ ಡ್ಯಾಮೇಜ್ ಆಗಿದ್ದರೆ ರಿಪೇರ್ಸ್ ಆಗಲಿ, ಟ್ರಾಫಿಕ್ ಬಗ್ಗೆ ನಿನ್ನೆ SP ಸದಾ ನಿನ್ನೆ ಉಳಿದು ಹೋಗಿದ್ರು. ಅವರು ಕಾನೂನು ಸುವ್ಯವಸ್ಥೆ ಬಗ್ಗೆ, ಟ್ರಾಫಿಕ್ ಬಗ್ಗೆ ಎಲ್ಲ ನಿನ್ನೆ ವೀಕ್ಷಣೆ ಮಾಡಿ 12 ಮಂದಿ SP ಅವರು ನಿನ್ನೆ ಹೋಗಿದ್ದಾರೆ. 20 ದಿವಸ ಹಿಂದೆ ಅಸಿಸ್ಟೆಂಟ್ ಕಮಿಷನರ್ ಕಾರವಾರ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯೂ ಆಗಿದೆ. ಪ್ರತಿ ವರ್ಷಂತೆ ಈ ವರ್ಷ ವಿಜೃಂಭಣೆಯಿಂದ ಉಳುವಿ ಜಾತ್ರೆ ಆಚರಿಸಲಾಗ್ತಾ ಇದೆ. ಭಕ್ತಾದಿಗಳು ಸುತ್ತಮುತ್ತ ಜಿಲ್ಲೆಯಲ್ಲೂ ಸಹ ನಡ್ಕೊಂಡು ಸೈಕಲ್ ಮೇಲೆ, ಚಕ್ರದಿಂದ, ಕಾರ್ದಿಂದ, ಟ್ರ್ಯಾಕ್ಟರ್ಸ್ ಬರ್ತಾ ಇರ್ತಾರೆ. ಈ ವರ್ಷ ಸ್ವಲ್ಪ ಕುಡಿಯ ನೀರಿಗೂ ಸ್ವಲ್ಪ ಸಮಸ್ಯೆ ಇದೆ ನೋಡ್ತೇನೆ. ಕುಡಿಯುವ ಅಭಾವ ಆಗಬಾರ್ದು. ಕುಡಿಯುವ ಮಂಜೂರು ಮಾಡೇವಲ್ಲ, ಯೋಜನೆ ಮಂಜೂರು ಮಾಡೇವೆ. ಅದು ಯಾವ ಮುಗಿಯ ಹಂತದಲ್ಲಿ ಇದೆ. ನಾನೇ ಗಾಡಿಗಳಾಗಿ ಬಂದೇನೆ ಕುಡಿ ನೀರು ಯೋಜನೆದು. ಮತ್ತೆ ಉಳುವಿ ಟ್ರಸ್ಟ್ಗೂ ಅಡ್ವೈಸ್ ಮಾಡಿದ್ದೇನೆ. ಈಗ ಆದಾಯ ಬರ್ತದೆ, ನೀವು ಸ್ವಲ್ಪ ಉಳುವಿ ಅಭಿವೃದ್ಧಿಗೆ ಖರ್ಚು ಮಾಡಿ ಅಂತ. ಆ ಪ್ರಕಾರ ಅವಳೇನು ಸ್ಕೂಲ್ ಅಲ್ಲ, 2 ಸ್ಕೂಲ್ ರೂಮ್ ಬದಲಿ ಮಾಡಿ ನಾ ಹೇಳಿದಂತ ಮಾಡ್ತಾ ಇದ್ದಾರೆ. ನೋಡಿ, ಒಂದ್ ಮಾತು ಹೇಳ್ತೇನೆ, ನನ್ನ ಹಣ ನಂದು, ಓಕೆ, ಅದು ನಾ ಧರ್ಮ ಮಾಡ್ತಾ ಇರ್ಬೇಕು. ಮಾನವನ ಕೆಲಸ. ಒಬ್ಬ ಬಡವ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ದೇವರ ಯಾರಿಗೆ ಆರ್ಥಿಕವಾಗಿ ಸಂಪನ್ನಿಟ್ಟಾರೆ ಅವನು ಸ್ವಲ್ಪ ದಾನ ಧರ್ಮ ಮಾಡ್ತಾ ಇರ್ಬೇಕು. ಅದೇ ಪ್ರಕಾರ ಈ ನಮ್ಮ ಟ್ರಸ್ಟ್ ಇದೆ, ಪ್ರತಿ ವರ್ಷ ಸ್ಕಾಲರ್ಶಿಪ್ ಕೊಡ್ತೇವೆ ನಾವು. ಅದು ಉಳುವಿ ಟ್ರಸ್ಟ್ ಹೇಳಿದ್ದೇನೆ, ಮಲ್ಟಿಪ್ಲೈ ಮಾಡಿ ಎಷ್ಟು ಹಣ ಆಗಿತ್ತ ನೋಡಕ್ಕಿಂತ ಕೆಲವು ಹಣ ಆ ಭಾಗದ ಅಭಿವೃದ್ಧಿಗೆ, ಆ ಭಾಗದ ಬಡ ಜನರಿಗೆ ಅನುವಾಗುವ ಹಾಗೆ, ಭಕ್ತಾದಿ ಬಂದಾಗ ಏನ ಹೆಚ್ಚಿನ ಸೌಕರ್ಯಗಳು ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಈಗ ಉಳಿಲಿಕ್ಕೆ ರೂಮ್ಸ್ ಎಲ್ಲ ಮಾಡಿದ್ದಾರೆ. ಯಾತ್ರಿ ನಿವಾಸ ನಾನು ಮಾಡ್ಕೊಂಡು ಕೊಟ್ಟೆ. ಟೂರಿಸಂ ಮಿನಿಸ್ಟರ್ ಇದ್ದಾಗ ಯಾತ್ರಿ ನಿವಾಸ ನಾವು ಸರ್ಕಾರದಿಂದ ಕಟ್ಕೊಟ್ಟಿದ್ದೇವೆ ಅಲ್ಲಿ. ಅದರಿಂದ ರಥ ಬೀದಿ 7 ಕೋಟಿ ರೂಪಾಯಿ ಖರ್ಚು ಮಾಡಿಕೊಟ್ಟೇವೆ ನಾವು. ಸರ್ಕಾರದಿಂದ ಆಗಿದ್ದು. ಮತ್ತೆ ಬೀದಿ ದಿಬ್ಬಗಳು ಅಲ್ಲ, ಲೈಟ್ಸ್ ಅವ ನೋಡ್ರಿ, ಅದೆಲ್ಲ ಸರ್ಕಾರದ ಆಗಿದ್ದ ಕೆಲಸಗಳು. ಈಗ ಅಲ್ಲಿ
ಕಸ ತ್ಯಾಜ್ಯ ವಿಲೇವಾರಿಗೆ ಈಗ ಟ್ರಸ್ಟಿಗೆ ಎಲ್ಲ ಇದೆ ಸರ್. ಯಾಕೆ ಸರ್ ದಾಂಡೇಲಿ ಮತ್ತೆ ಹರಿಯಾಣದ ಪೌರ ಕಾರ್ಮಿಕರನ್ನ ಕಸ ತ್ಯಾಜ್ಯ ವಿಲೇವಾರಿ ಮಾಡಿ ಬಳಸ್ತಾರೆ? ಎಸಿ ಅವರು ಸಹ ಆರ್ಡರ್ ಮಾಡಿದ್ರು. ಏನು ಏನು ಅರ್ಥ ಆಗ್ತದೆ ನೀವೇನು ಎಸಿ ಅವರು ಆರ್ಡರ್ ಮಾಡಿದ್ದಾರೆ ಸರ್. ಏನು ಏನು ಹರಿಯಾಣ ಮತ್ತೆ ದಾಂಡೇಲಿ ತ್ಯಾಜ್ಯ ವಿಲೇವಾರಿ ಮಾಡಕ್ಕೆ ಬಳಸ್ಕೊಂಡು ಆಕ್ಚುಲಿ ಉಳಿದ್ರೆ ಎಲ್ಲಿ ಸಿಗ್ಬೇಕು ಕ್ಯಾಬೇಜಸ್ ಅಲ್ಲೆಲ್ಲ ಸಿಗ್ಬೇಕು. ಕಸ ಕ್ಲೀನ್ ಮಾಡಕ್ ಅಲ್ಲೇ ಅದೇ ಇಲ್ರಿ ಇವತ್ತು ಅದು ಉಡುವಿಯಲ್ಲಿ ಎಲ್ಲಿ ಜನ ಇಲ್ಲ ಅಂದ್ರೆ ಎಲ್ಲೆಲ್ಲ 4 ದಿವಸ 3 ದಿವಸ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ ಅವ್ರು. ಏನೆಲ್ಲ ಹಳ್ಳ್ಯಾಳದಿಂದ ದಾಂಡಿ ಎಲ್ಲ ಜನ ಹೋಗುದಿಲ್ಲ. ಹಳ್ಳ್ಯಾಳ ದಾಂಡಿಯಲ್ಲಿ ಏನೋ ಇರ್ತಾರೆ ಬೇಡ ಅವಶ್ಯಕತೆ ಇದ್ರೆ ಹಳ್ಳ್ಯಾಳದಿಂದ 1-2-3 ಜನ ದಾಂಡಿ 2-4 ಜನ ಹೋಗ್ಬೋದು ಹೆಚ್ಚಾಗಿ. ಅದರಿಂದ ಏನು ಮಾಡ ಬರ್ತದೆ ಹೆಂಗ್ ಮಾಡ್ಬೇಕು? ಅದು ಉಡುವಿ ಕ್ಷೇತ್ರದಲ್ಲಿ ಲಕ್ಷಾಂತರ ಜನ ಬರ್ತಾರೆ. ಅದು ಕ್ಲೀನ್ ಇರ್ಬೇಕು, ಸ್ವಚ್ಛತೆ ಇರ್ಬೇಕು. ಬೇಡ ಇಲ್ಲ ಅದರಿಂದ ಏನ ಕಾಯಿಲೆ ಇಲ್ಲ ಪ್ರಾರಂಭ ಆದ್ರೆ ಪೌರ ಕಾರ್ಮಿಕರು ಕೆಲಸ ಮಾಡ್ತಾರೆ. ಅವ್ರಿಗೆ ಬೇರೆ ಕೆಲಸ ಮಾಡ್ಕೊಳಕ್ ಕೊಡುದಿಲ್ಲ. ಪೊಲೀಸ್ ಸ್ಟೇಷನ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಮೊನ್ನೆ ಆ ಉಪ ಪೊಲೀಸ್ ಠಾಣೆ ಪೂರ್ಣ ಪ್ರಮಾಣದಲ್ಲಿ ಆಗ್ಬೇಕು. ಮಾಡು ನಮ್ಗೆ ಉತ್ತರ ಕನ್ನಡ ಜಿಲ್ಲೆಯ ಒಂದ್ ರೀತಿ ಪೊಲೀಸ್ ವರಿಷ್ಠಾಧಿಕಾರಿಗಳಿರುವಂತಹ ದೀಪನ್ MS ಅವರು ಸಿಕ್ಕಿದ್ದಾರೆ. ವಿಶೇಷವಾಗಿ ಸಾಕಷ್ಟು ವಿವಿಧ ವಿಷಯಗಳ ಬಗ್ಗೆ, ಕಾನೂನು ಸುವ್ಯವಸ್ಥೆಗಳ ಬಗ್ಗೆ ಚರ್ಚೆ ಮಾಡೋಣ. ಸರ್ ನಮಸ್ತೆ. ಹೇಳಿ ಸರ್, ವಿಶೇಷವಾಗಿ ಒಂದ್ ರೀತಿ ಉತ್ತರ ಕನ್ನಡ ಜಿಲ್ಲೆ ಅಂತಕ್ಕಂಥದ್ದು ತುಂಬಾ ಒಂದ್ ರೀತಿ ತಿರುಗುಳ ಪ್ರದೇಶ, ಅರಣ್ಯ ಪ್ರದೇಶ. ಯಾವ ರೀತಿ ಒಂದ್ ರೀತಿ ಕಾನೂನು ಸುವ್ಯವಸ್ಥೆ ಕೈಗೊಂಡಿದ್ದೀರಾ ಸರ್? ನಾವು ಏನಂದ್ರೆ ರೆಗ್ಯುಲರ್ ಆಗಿ ಮೀಟಿಂಗ್ಸ್, ಕ್ರೈಮ್ ಮೀಟಿಂಗ್ಸ್, ಇದ್ರ ಜೊತೆಗೆ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ವಿಶೇಷವಾಗಿ ಗೃಹ ಸಚಿವರ ಹತ್ರ ಅವ್ರದ್ದು ಪ್ರೋಗ್ರಾಮ್ ಆದ ಮನೆ ಪೊಲೀಸ್ಗೆ ಕೂಡ ನಾವು ಮುಖ್ಯತೆ ಕೊಟ್ಬಿಟ್ಟು ನಾವು ಜಿಲ್ಲೆಯಲ್ಲಿ ಪ್ರತಿಯೊಂದು ಮನೆಗೂ ನಮ್ಮ ಸಿಬ್ಬಂದಿ ಭೇಟಿ ಮಾಡಿ ಪ್ರತಿಯೊಂದು ಇಶ್ಯೂ ಬಗ್ಗೆ ಏನು ಪೊಲೀಸ್ ರಿಲೇಟೆಡ್ ಇಶ್ಯೂ ಇದ್ರೂ ರಿಸಾಲ್ವ್ ಮಾಡೋದಿರ್ಬೋದು, ಕೇಸ್ ಕ್ರೈಮ್ ರಿಲೇಟೆಡ್ ಇದ್ರೆ ಅದ್ರ ಅಟೆಂಡ್ ಮಾಡಿದ್ದಾರೆ. ಇದ್ರ ಜೊತೆಗೆ ನಮ್ದು ನೋಡಿದಲ್ಲಿ ನಮ್ದು ERSS ಅಂದ್ರೆ ನಮ್ದು ಎಮರ್ಜೆನ್ಸಿ ವೆಹಿಕಲ್ಸ್ 16 ವೆಹಿಕಲ್ಸ್ ಇದೆ. ಇದ್ರ ಜೊತೆಗೆ ನಮ್ದು ಹೈವೇ ಪೆಟ್ರೋಲಿಂಗ್ 10 ವೆಹಿಕಲ್ ಇದೆ. ಟೋಟಲ್ 26 ವೆಹಿಕಲ್ 24/7 ಡ್ಯೂಟಿಲೇ ಇರ್ತಾರೆ ರೋಡ್ ಅಲ್ಲಿ. ಸೊ ಅವ್ರಿಗೆ ಯಾವ್ದೇ ಕರೆ ಬಂದಿದ್ದಲ್ಲಿ ಇಮಿಡಿಯೇಟ್ ಆಗಿ ಹೋಗಿ ಅಟೆಂಡ್ ಮಾಡ್ತಾ ಇದಾರೆ. ಮನೆ ಪೊಲೀಸ್ ಕಾರ್ಯಕ್ರಮಕ್ಕಿಂತ ಮುಂಚೆ ನಮ್ದು ನಿಯರ್ಲಿ ಒಂದು 15ರಿಂದ 20 ಕರೆಗಳು ಬರ್ತಾ ಇತ್ತು ದಿನಕ್ಕೆ. ಇವಾಗ ಅದು ಕರೆಗಳು ಇವಾಗ 40ರಿಂದ 45 ಬರ್ತಾ ಇದಾರೆ. ಇದ್ರದ್ದು ಏನ್ ನಾವು ತಿಳ್ಕೊಬಹುದು ಏನಂದ್ರೆ, ಇವಾಗ ನಾವು ಪೊಲೀಸ್ ಕಮ್ಮಿ ಜನಸ್ನೇಹಿ ಪೊಲೀಸ್ಗೆ ಆ ದಿಕ್ಕಿನಲ್ಲಿ ನಾವು ಒಳ್ಳೆ ಮಾರ್ಗದಲ್ಲಿ ಹೋಗ್ತಾ ಇದೀವಿ ಅನ್ನೋದು. ಮುಂಚೆ ಪೊಲೀಸ್ ಸ್ಟೇಷನ್ ಬಂದು ಅಟೆಂಡ್ ಮಾಡ್ತಾ ಇದ್ರು, ಇವಾಗ ಕಂಪ್ಲೇಂಟ್ ಕೊಡ್ತಾರೆ. ನಾವು ಇವಾಗ ಆಗ್ಲೇ ಅವ್ರ ಮನೆಗೆ ಇಮಿಡಿಯೇಟ್ ಆಗಿ ಹೋಗ್ತಾ ಇದೀವಿ. ಅದು ಕೂಡ ಟೈಮ್ ರೀಚ್ ಆಗೋ ಟೈಮ್ ಕೂಡ ನಾವು ರೆಡ್ಯೂಸ್ ಮಾಡಿದೀವಿ. ಸೊ ಅದೊಂದು ಮಾಡ್ತಾ ಇದೀವಿ. ಇವಾಗ ಜನವರಿ ಫೆಬ್ರವರಿ ಮಾರ್ಚ್ ಅಲ್ಲಿ ಹೆಚ್ಚಿಗೆ ಜಾತ್ರೆಗಳು ಇದೆ ನಮ್ಮ ಉತ್ತರ ಕನ್ನಡದಲ್ಲಿ. ಉಳಿವೆ ಜಾತ್ರೆ ಜೊಯ್ಡಾದಲ್ಲಿದೆ, ಸಿರಿಸಿಲಿ ಮಾರಿಕಂಬ ಜಾತ್ರೆ ಇದೆ, ಯಲ್ಲಾಪುರಲ್ಲಿ ಕೂಡ ಗ್ರಾಮ ದೇವತೆ ಜಾತ್ರೆ ಇದೆ, ಭಟ್ಕಳದಲ್ಲೂ ಇದೆ. ಮತ್ತೆ ಎಲ್ಲಾ ಕಡೆ ಜಾತ್ರೆ ಇರೋದ್ರಿಂದ ಇದಕ್ಕೆ ನಾವು ಬಂದೋಬಸ್ತ್ ಎಲ್ಲ ಪ್ಲಾನ್ ಮಾಡ್ಕೊಂಡಿದೀವಿ. ಕ್ರೌಡ್ ಮ್ಯಾನೇಜ್ಮೆಂಟ್ ಗಳಲ್ಲಿ ನಾವು ಇವಾಗ ಹೆಚ್ಚಿಗೆ ಪಬ್ಲಿಕ್ ಮೂವ್ಮೆಂಟ್ ಕೂಡ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ವೆಹಿಕಲ್ ಮೂವ್ಮೆಂಟ್ ಸೆಪರೇಟ್ ಮಾಡಿ ಕ್ರೌಡ್ಗೆ, ಪಾದಚಾರಿಗಳಿಗೆ ನಡ್ಕೊಂಡು ಹೋಗೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದೀವಿ. ವೆಹಿಕಲ್ ಪಾರ್ಕಿಂಗ್ ಕೂಡ ವ್ಯವಸ್ಥೆ ಮಾಡಿ, ಅದ್ರ ಜೊತೆಗೆ CCTV ಇರ್ಬೋದು, ಅಳವಡಿಕೆ ಇರ್ಬೋದು, ಡ್ರೋನ್ ಸರ್ವೆಲೆನ್ಸ್ ಇರ್ಬೋದು, ಕ್ಯೂಯಿಂಗ್ ಸಿಸ್ಟಮ್ ಮಾಡಿ, ಮತ್ತೆ ಹೆಲ್ಪ್ ಡೆಸ್ಕ್ ಮಾಡ್ಕೊಂಡು ಹಿಂಗೆ ನಾವು ಎಲ್ಲ ಕ್ರೌಡ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಬಂದೋಬಸ್ತ್ ಪ್ರಕಾರ ನಾವು ಮಾಡ್ತಾ ಬರ್ತಾ ಇದೀವಿ. ಸರ್, ಈಗ ಉತ್ತರ ಕನ್ನಡ ಜಿಲ್ಲೆ ಬಹುತೇಕ ಒಂದ್ ರೀತಿ ಕಾಡಂಚಿನ ಪ್ರದೇಶಗಳಿದಾವೆ, ಹಳ್ಳಿಗಳಿದಾವೆ, ನೆಟ್ವರ್ಕ್ ಸಮಸ್ಯೆ ಇದೆ ಸರ್. ಯಾವ ರೀತಿ ಒಂದ್ ರೀತಿ ಬೀಟ್ ಸಿಸ್ಟಮ್ ಸ್ವಲ್ಪ ಕಷ್ಟ ಸಾಧ್ಯ ಇಲ್ಲ ಸರ್? ಸೊ ಇವಾಗ ನಾವು ಏನ್ ಮಾಡ್ತೀವಿ ಅಂದ್ರೆ, ಪ್ರತಿಯೊಂದು ಠಾಣೆ ವ್ಯಾಪ್ತಿಲೂ ಪ್ರತಿಯೊಂದು ಬೀಟ್ ಅಂತ ವ್ಯವಸ್ಥೆ ಇದೆ, ನಮಗೆ ಮುಂಚೆಯಿಂದ ಬಂದಿದೆ. ಅದು ಸ್ಟ್ರೆಂಥನಿಂಗ್ ಮಾಡ್ಕೊಳ್ಳೋಕೆ ನಾವು ಇವಾಗ ಬೀಟ್ ಮೀಟಿಂಗ್ಸ್ ಎಲ್ಲ ಮಾಡ್ತಾ ಬರ್ತಾ ಇದೀವಿ. ನೆಟ್ವರ್ಕ್ ಸಮಸ್ಯೆ ರಿಲೇಟೆಡ್ ನಮಗೆ ವೈರ್ಲೆಸ್ ಕಮ್ಯುನಿಕೇಶನ್ ಅದು ಥ್ರೂ ಕೂಡ ನಾವು ಕನೆಕ್ಟ್ ಮಾಡ್ತಾ ಇದೀವಿ. ಇದ್ರ ಜೊತೆಗೆ ನಮ್ದು ಬೀಟ್ ಸದಸ್ಯರ ಜೊತೆ ಹೆಚ್ಚಾಗಿ ವಾಟ್ಸ್ಆಪ್ ಗ್ರೂಪ್ಸ್ ಕೂಡ ಕನೆಕ್ಷನ್ ಇದೆ. ನಮ್ದು ಜಿಲ್ಲೆಯಲ್ಲಿ ಕಮ್ಯುನಿಕೇಶನ್ಗೆ ನಾವು ಸೋಷಿಯಲ್ ಮೀಡಿಯಾದ ಅಸಿಸ್ಟೆನ್ಸ್ ತಗೊಂಡು ನಾವು ನಮ್ದು ಡಿಸ್ಟ್ರಿಕ್ಟ್ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಗಳಿಂದ ನಾವು ಹೆಚ್ಚಿಗೆ ಅವೇರ್ನೆಸ್ ವಿಡಿಯೋಸ್ ಕೂಡ ಸರ್ಕ್ಯುಲೇಟ್ ಮಾಡ್ತೀವಿ ಬೀಟ್ ಗ್ರೂಪ್ಸ್ ಗಳಿಗೆ. ಬೀಟ್ ಗ್ರೂಪ್ಸ್ ಗಳಿಂದ ಅವರು ಇನ್ನ ಹೆಚ್ಚಿಗೆ ಜನರಿಗೆ ಅದು ತಲುಪ್ತಾ ಇದೆ ಇದ್ರ ಬಗ್ಗೆ ಅವೇರ್ನೆಸ್. ಈಗ ಪೊಲೀಸ್ ಸ್ಟೇಷನ್ಗಳು ಅಲ್ಲಿ ಸಿಬ್ಬಂದಿಗಳ ಕೊರತೆ ಮತ್ತೆ ಸಾಕಷ್ಟು ಒಂದ್ ರೀತಿ ಕೆಟ್ಟು ಹೋದ ವಾಹನಗಳು ಇದಾವೆ ಅಂತ ಕೇಳಲ್ಪಟ್ಟಿದೆ ಸರ್. ತಮ್ಮ ಅವಧಿಯಲ್ಲಿ ಏನಾದ್ರು ಸುಧಾರಣೆ ಆಗ್ಬೋದಾ? ಸಿಬ್ಬಂದಿಗಳ ಕೊರತೆ ನೀಗಿಸ್ಬೋದಾ? ಸಿಬ್ಬಂದಿದು ನಮ್ದು ಕೊರತೆ ಇಲ್ಲ. ನಮ್ದು 100 ವೇಕೆನ್ಸೀಸ್ ಇರೋದಲ್ಲಿ ನಾವು ಇವಾಗಲೇ ಹೋಮ್ ಗಾರ್ಡ್ಸ್ ಇದಾರೆ ಆ ಸ್ಟ್ರೆಂತ್ ಗೆ. ಸೊ ನಾವು 100% ಯಾವ್ದು ಸ್ಯಾಂಕ್ಷನ್ ಸ್ಟ್ರೆಂತ್ ಇದೆ ನಮ್ಗೆ ಮೆನ್ ಸಿಬ್ಬಂದಿ ಇದಾರೆ. ಇದ್ರ ಜೊತೆಗೆ ನಮ್ದು ವೆಹಿಕಲ್ ಎಲ್ಲ ರಿಪೇರ್ ಮೇಂಟೆನೆನ್ಸ್ ನಾವು ಇಮಿಡಿಯೇಟ್ ಆಗಿ ಅಡ್ರೆಸ್ ಮಾಡ್ತಾ ಇದೀವಿ.
ಸೊ ಒಳ್ಳೆ ವೆಹಿಕಲ್ಸ್ಗಳೇ ನಮಗೆ ಅಲಾಟ್ ಆಗ್ತಾ ಇದೆ ಕೆಲವು ವರ್ಷಗಳಿಂದ. ಸೊ ಅದನ್ನ ನಾವು ಮೇಂಟೈನ್ ಮಾಡ್ತಾ ಬರ್ತಾ ಇದೀವಿ ಚೆನ್ನಾಗಿ. ಬಟ್ ಆದ್ರೆ ಇನ್ನ ಹೆಚ್ಚಿಗೆ ನಾವು ವೆಹಿಕಲ್ಸ್ ರಿಕ್ವೈರ್ಮೆಂಟ್ ಕೂಡ ಕೇಳಿದ್ದೀವಿ ಸರ್ಕಾರದಿಂದ, ನಮ್ದು ಹೆಡ್ ಕ್ವಾರ್ಟರ್ಸ್ ಇಂದ. ಅದು ಬಂದಿದ ತಕ್ಷಣ ನಾವು ಡಿಪ್ಲಾಯ್ ಮಾಡ್ತೀವಿ. ಈಗ ಉಳಿವಿಲಿ ಒಂದ್ ರೀತಿ ಉಪ ಪೊಲೀಸ್ ಸ್ಟೇಷನ್ ಪೂರ್ಣ ಪ್ರಮಾಣದ ಆಗ್ಬೇಕು ಅಂತ ಹೇಳ್ಬಿಟ್ಟು ಮೊನ್ನೆ ವರದಿ ಮಾಡಿದ್ದೀವಿ ಸರ್. ಹಾಗಾಗಿ ತಮ್ಮ ಒಂದು ನಾವು ಅದು ವೆರಿಫೈ ಮಾಡ್ತಾ ಇದೀವಿ. DSP ಅವ್ರು ಚೆಕ್ ಮಾಡಿ ಹೇಳ್ತಾ ಇದಾರೆ. ಅದನ್ನ ನಾವು ಪ್ರಸ್ತಾವನೆ ನಾವು ಕಳಿಸ್ಕೊಡ್ತೀವಿ ಕಂಡು ಬಂದಲ್ಲಿ ಇದು. ಬಟ್ ನಾವು ಇವಾಗ ಉಳಿವೆ ಜಾತ್ರೆ ಇವಾಗ ಬರ್ತಾ ಇರೋದ್ರಿಂದ ನಾನು ಇವತ್ತು ಕೂಡ ವಿಸಿಟ್ ಮಾಡಿ ಅದ್ರದ್ದು ಬಂದೋಬಸ್ತದೆಲ್ಲ ಪ್ಲಾನ್ ರೆಡಿ ಮಾಡ್ಕೊಂಡಿದ್ದಾರೆ. ಅದನ್ನ ರಿವ್ಯೂ ಮಾಡಿ ಕೂಡ ಅದ್ರದ್ದು ಏನೇನಿದೆ ಅದನ್ನ ನಾವು ಅರೇಂಜ್ಮೆಂಟ್ ಮಾಡ್ಕೊಂತೀವಿ. ಸೊ ಎಷ್ಟು ಸಿಬ್ಬಂದಿಗಳು ಬೇಕಾಗಿದ್ದಾರೆ ಜಾತ್ರೆಗೆ ನಾವು ಅಷ್ಟು ಸಿಬ್ಬಂದಿಗಳು ಕೂಡ ಹಾಕೊಂತೀವಿ. ಸೊ 24/7 ಪೊಲೀಸ್ ಅವೈಲಬಿಲಿಟಿ ಇರುತ್ತೆ. ಕೊನೆ ಪ್ರಶ್ನೆ ಸರ್, ಉತ್ತರ ಕನ್ನಡ ಜಿಲ್ಲೆಯ ಸಮಸ್ತ ಜನತೆಗೆ ಒಬ್ಬ SP ಆಗಿ ಏನು ಭರವಸೆ ಮತ್ತೆ ಆಶಾಮಾನವನ್ನು ತುಂಬಲಿಕ್ಕೆ ಇಷ್ಟಪಡ್ತೀನಿ ಜನರಿಗೆ ಏನಂದ್ರೆ ಇವಾಗ ಜಾಸ್ತಿ ರೋಡ್ ಆಕ್ಸಿಡೆಂಟ್ಸ್ ಕಮ್ಮಿ ಮಾಡೋದಲ್ಲಿ ನಾವು ಏನ್ ಕೇಳ್ಕೊಂತೀವಿ ಅಂದ್ರೆ ಜನರು ಹೆಲ್ಮೆಟ್ ಹಾಕಿ ಗಾಡಿ ಓಡಿಸ್ಬೇಕು, 2 ವೀಲರ್ ಅಂತ. ಸೊ ಇದ್ರ ಬಗ್ಗೆ ಆಗ್ಲೇ ನಾವು ನವೆಂಬರ್ ಡಿಸೆಂಬರ್ ಎಲ್ಲ ಟೈಮ್ ಹೆಲ್ಮೆಟ್ಸ್ ಬಗ್ಗೆ ತುಂಬಾ ಅರಿವು ಮೂಡಕ್ಕೆ ಮಾಡಿದೀವಿ. ಅದ್ರ ಜೊತೆಗೆ ಫೈನ್ಸ್ ಕೂಡ ಹಾಕ್ತಾ ಇದೀವಿ. ಚೆಕ್ ಪೋಸ್ಟ್ ಗಳೆಲ್ಲ ಹಾಕಿ ನಾಕಾಬಂದಿ ಹಾಕಿ ನಾವು ಹೆಲ್ಮೆಟ್ ಬಗ್ಗೆ ಕೂಡ ಇದ್ರ ಬಗ್ಗೆ ನಾವು ಫೈನ್ ಕೂಡ ಹಾಕ್ತಾ ಇದೀವಿ. ಬ್ಯೂರೋ ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್, ಉಳುವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.